ಡಿ ಮೆಗ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್. ಇದು ಆರ್ಥೋಗ್ರಾಫಿಕಿಂದ ಐಸೋಮೆಟ್ರಿಕ್. ಈ ಪ್ರಾಬ್ಲಮ್ನಲ್ಲಿ 3 ವ್ಯೂ ಇದೆ: ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಇದು ರೈಟ್ ಸೈಡ್ ವ್ಯೂ. ಈ ಡೈಮೆನ್ಷನ್ನ ನೋಟ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಎಡ್ಜ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಓಪನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಟೂಲ್ ಬಾರ್ನ ಒಮ್ಮೆ ರಿಫ್ರೆಶ್ ಮಾಡ್ತೀನಿ. ವ್ಯೂ, ಟೂಲ್ ಬಾರ್ಸ್, ಇಲ್ಲಿ ಬೇಕಿರೋ ಟೂಲ್ ಬಾರ್ಸ್ ಮೇನ್ ಮತ್ತು ಫೀಚರ್ಸ್ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು ಎಡ್ಜ್ ಬಾರ್ ಬೇಕಿದೆ, ಅದು ಟೂಲ್ಸ್ ಎಡ್ಜ್ ಬಾರ್, ಇದು ಟಿಕ್ ಆಗಿರಬೇಕು. ಮೇನ್ ಟೂಲ್ ಬಾರ್ನಿಂದ ನೇಮ್ಡ್ ವ್ಯೂಸ್ ಹೋಗಿ ಅಲ್ಲಿಂದ ಪುಲ್ ಡೌನ್ ಮಾಡಿಕೊಂಡು ISO ಅಂತ ಸೆಟ್ ಮಾಡಬೇಕು. ಇಲ್ಲಿ 3 ಪ್ಲೇನ್ ಇದೆ: ಫ್ರಂಟ್ ರೆಫರೆನ್ಸ್ ಪ್ಲೇನ್, ರೈಟ್ ರೆಫರೆನ್ಸ್ ಪ್ಲೇನ್ ಮತ್ತು ಟಾಪ್ ರೆಫರೆನ್ಸ್ ಪ್ಲೇನ್. ನಾನು ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡಿ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಬೇಸ್ನ ಡ್ರಾ ಮಾಡೋಕ್ಕೆ. ನಾವು ಪ್ರೊಟ್ರೂಷನ್ ಒಳಗಡೆ ಇದ್ದೀವಿ. ಇಲ್ಲಿ ಬೇಕಿರೋ ಟೂಲ್ ಬಾರ್ ವ್ಯೂ, ಟೂಲ್ ಬಾರ್ಸ್, ಇಲ್ಲಿ ಮೇನ್, ಡ್ರಾ, ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಟೂಲ್ ಬಾರ್ ಟಿಕ್ ಆಗಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್, ಇದು ಡ್ರಾ ಟೂಲ್ ಬಾರ್ ಮತ್ತು ಇದು ಮೇನ್ ಟೂಲ್ ಬಾರ್. ಆಫ್ಕೋರ್ಸ್ ಇದು ಎಡ್ಜ್ ಬಾರ್. ಡ್ರಾ ಟೂಲ್ ಬಾರಿಂದ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಒಂದು ರೆಕ್ಟ್ಯಾಂಗಲ್ನ ನಾನು ಡ್ರ್ಯಾಗ್ ಮಾಡಿ ಡ್ರಾ ಮಾಡ್ತಾಯಿದ್ದೀನಿ. ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಪಿಂದ ಕನೆಕ್ಟ್ ಟೂಲ್ನ ಯೂಸ್ ಮಾಡಿಕೊಂಡು ಈ ಸೆಂಟರ್ನ ವರ್ಟಿಕಲ್ ಪ್ಲೇನ್ ಜೊತೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೊಲೀನಿಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಕೊಲೀನಿಯರ್ ಮತ್ತು ಈ ಬೇಸ್ನ ಈ ಹೊರಿಸಾಂಟಲ್ ಪ್ಲೇನ್ ಜೊತೆ ಕೊಲೀನಿಯರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಅಂಡರ್ ಡ್ರಾ ಟೂಲ್ ಬಾರ್ ಮೊದಲಿಗೆ ಹೈಟ್ನ ಸ್ಪೆಸಿಫೈ ಮಾಡ್ತೀನಿ. ಹೈಟ್ ಫ್ರಂಟ್ ವ್ಯೂನಲ್ಲಿದೆ, ಅದು 15 mm. 15 ಅಂತ ಕೀಬೋರ್ಡಿಂದ ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಈ ಲೆಂತ್ನ ಸ್ಪೆಸಿಫೈ ಮಾಡ್ತಾಯಿದ್ದೀನಿ, ಅದು ಫ್ರಂಟ್ ವ್ಯೂನಲ್ಲಿದೆ ಆ್ಯಸ್ 100ನ ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಿದೆ. 100 ಮತ್ತು 15 ಪ್ರೊಟ್ರೂಷನಲ್ಲಿದ್ದೀವಿ. ಇಲ್ಲಿಂದ ರಿಟರ್ನ್ ಹೋಗಬೇಕು. ಇದು ಒನ್ ಸೈಡ್ ಹೋಗ್ತಾ ಇದೆ. ಇಲ್ಲಿಂದ ನೀವು ಡೈರೆಕ್ಟಾಗಿ ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಅಂತ ಕೊಡಬೇಕು. ಇವಾಗ 2 ಸೈಡ್ ಪ್ರೊಟ್ರೂಷನ್ ಆಗ್ತಾಯಿದೆ. ಈ ಟೋಟಲ್ ವಿಡ್ತ್ ಏನಿದೆ ಅದು ಸೈಡ್ ವ್ಯೂನಲ್ಲಿ ಸ್ಪೆಸಿಫೈ ಆಗಿದೆ, ಅಂದರೆ ರೈಟ್ ಸೈಡ್ ವ್ಯೂನಲ್ಲಿ ಸ್ಪೆಸಿಫೈ ಆಗಿದೆ ಆ್ಯಸ್ 40. ಎಂಟರ್ ಬಟನ್ ಪ್ರೆಸ್ ಮಾಡಬೇಕು. ಫಿನಿಶ್, ಕ್ಯಾನ್ಸಲ್. ಇಲ್ಲಿ ರೆಕ್ಟ್ಯಾಂಗಲ್ ಬ್ರೇಸ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನಾನು ಒಂದೊಂದು ಎಲಿಮೆಂಟ್ ಇದ್ರ ಮೇಲೆ ಆ್ಯಡ್ ಮಾಡ್ತೀನಿ. ಪ್ರೊಟ್ರೂಷನ್ ಮತ್ತು ಈ ಟಾಪ್ ಫೇಸ್ ಏನಿದೆ ಆಲ್ರೆಡಿ ಕ್ರಿಯೇಟ್ ಆಗಿರೋ ಪ್ರೊಟ್ರೂಷನ್ದು ಟಾಪ್ ಫೇಸ್, ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಬಂತು. ಇಲ್ಲೊಂದು ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡ್ತೀನಿ. ರೆಕ್ಟ್ಯಾಂಗಲ್ ಮತ್ತು ಕನೆಕ್ಟ್ ಯೂಸ್ ಮಾಡ್ತೀನಿ. ಕನೆಕ್ಟ್, ಈ ಸೆಂಟರ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈ ಸೆಂಟರ್ ಹೊರಿಸಾಂಟಲ್ಗೆ. ನೆಕ್ಸ್ಟ್ ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನ್ ಕೊಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್, ಈ ವಿಡ್ತ್ ಏನಿದೆ ಅದು 30. ಎಂಟರ್. ನೆಕ್ಸ್ಟ್ ಈ ಥಿಕ್ನೆಸ್ ಏನಿದೆ ಅದು 20. ಈ 20 ಅನ್ನೋದು ಸೈಡ್ ವ್ಯೂನಲ್ಲಿದೆ. ಸೊ ಇಲ್ಲಿ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ. ನಾವು ಪ್ರೊಟ್ರೂಷನಲ್ಲಿದ್ದೀವಿ. ರಿಟರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿ ಹೈಟ್ ಸ್ಪೆಸಿಫೈ ಮಾಡ್ತೀನಿ. ಆ್ಯಸ್ ಪರ್ ದಿ ಡ್ರಾಯಿಂಗ್ 90 + 25 + 30. 90 + 25 + 30. ಎಂಟರ್ ಬಟನ್ನ ಪ್ರೆಸ್ ಮಾಡಿದೆ. ಅದು 145 ಆಯಿತು. ಟುವರ್ಡ್ಸ್ ಟಾಪ್ ಕ್ಲಿಕ್ ಮಾಡಬೇಕು. ಟುವರ್ಡ್ಸ್ ಟಾಪ್, ಫಿನಿಶ್, ಕ್ಯಾನ್ಸಲ್. ಇಲ್ಲಿ ಫಿಟ್ ಕೊಡ್ತಾಯಿದ್ದೀನಿ. ಇವಾಗ ಇದು ಟೋಟಲ್ ಹೈಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡ್ತೀನಿ. ಪ್ರೊಟ್ರೂಷನ್ ಮತ್ತು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಬಂತು. ಮೇನ್ ಟೂಲ್ ಬಾರಿಂದ ಫಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಟೂಲ್ ಬಾರ್ನ ನಾನು ಈ ಕಡೆ ಹಾಕ್ತಾಯಿದ್ದೀನಿ ವಿಸಿಬಿಲಿಟಿಗೋಸ್ಕರ. ಸೊ ಇಲ್ಲಿ ಇನ್ನೊಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡಬೇಕು. ರೆಕ್ಟ್ಯಾಂಗಲ್ ಅಂಡರ್ ಡ್ರಾ ಟೂಲ್ ಬಾರ್, ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದೆ. ನೆಕ್ಸ್ಟ್ ಕನೆಕ್ಟ್ ಯೂಸ್ ಮಾಡ್ತೀನಿ. ಕನೆಕ್ಟ್, ಈ ಲೈನ್ ಸೆಂಟರ್ನ ಪ್ಲೇನ್ ಸೆಂಟರ್ಗೆ. ಯಾವತ್ತು ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಡಿ, ಈ ಲೈನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನಿಂದ ಡಿಸ್ಟೆನ್ಸ್ನ ಸ್ಪೆಸಿಫೈ ಮಾಡಬೇಕು. ಸೊ ಸ್ಮಾರ್ಟ್ ಡೈಮೆನ್ಷನ್, ಈ ವಿಡ್ತ್ ಏನಿದೆ ಅದು 25 ಆಗಿದೆ. 25. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅದು 30 ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ಸೊ ಇದು 25. ಡಿಫಾಲ್ಟಾಗಿ ಇಲ್ಲಿಂದ ಇಲ್ಲಿಗೆ ಇದು ಕೂಡ 25 ಆಗಬೇಕು.
ಸೊ ಎಲ್ಲ ಡೈಮೆನ್ಷನ್ ಇಲ್ಲಿ ಕಂಪ್ಲೀಟ್ ಆಗಿದೆ. ನಾವು ಪ್ರೊಟ್ರೂಷನಲ್ಲಿದ್ದೀವಿ, ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಇದು ಒನ್ ಸೈಡ್ ಹೋಗ್ತಾ ಇದೆ ನೋಡಿ, ಒನ್ ಸೈಡ್ ಹೋಗ್ತಾ ಇದೆ. ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಅಂತ ಕೊಡಿ. ಸೊ ಎರಡು ಸೈಡ್ ಹೋಗ್ತಾ ಇದೆ. ಇಲ್ಲಿ ಥಿಕ್ನೆಸ್ ಏನಿದೆ ಅದು 20 ಇದೆ, 20 ಎಂಟು. ಸೊ ಇಲ್ಲಿಂದ ಫಿನಿಶ್, ಕ್ಯಾನ್ಸಲ್. ಸೊ ಇದು ರಿಕ್ವೈರ್ಡ್ 3D ಮಾಡೆಲ್. ಸೊ ವ್ಯೂ ಒಮ್ಮೆ ನೋಡಿಬಿಡೋಣ. ನೇಮ್ಡ್ ವ್ಯೂಸ್, ISO, ಫಿಟ್ ಕೊಟ್ಟೆ. ಇಲ್ಲಿಂದ ಫ್ರಂಟ್ ಕೊಟ್ಟರೆ ಇದು ಫ್ರಂಟ್ ವ್ಯೂ, ಫಿಟ್ ಕೊಡ್ತಾ ಇದ್ದೀನಿ. ಇದು ಫ್ರಂಟ್ ವ್ಯೂ. ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಕೊಟ್ಟರೆ ಇದು ಫ್ರಂಟ್ ವ್ಯೂ ಆಯಿತು. ನೆಕ್ಸ್ಟ್ ಈ ವ್ಯೂ ಚೇಂಜ್ ಮಾಡ್ತೀನಿ, ಟಾಪ್, ಇದು ಟಾಪ್ ವ್ಯೂ ಆಯಿತು. ನೆಕ್ಸ್ಟ್ ಇಲ್ಲಿಂದ ಐಸೋಮೆಟ್ರಿಕ್, ಇದು ಐಸೋಮೆಟ್ರಿಕ್ ಮತ್ತು ಫಿಟ್. ಸೊ ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ. ಆಫ್ಕೋರ್ಸ್ ಐಸೋಮೆಟ್ರಿಕ್ ಕೊಟ್ಟು ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಕ್ಲಿಕ್ ಮಾಡಿ ಫಿಟ್ ಮೇಲೆ ಕ್ಲಿಕ್ ಕೊಟ್ಟು ಈ ಪಾರ್ಟ್ನ ಸೇವ್ ಮಾಡಬೇಕು. ನಾನು ಬೇಸ್ನ ಕ್ರಿಯೇಟ್ ಮಾಡ್ತೀನಿ ಯೂಸಿಂಗ್ ಪ್ರೊಟ್ರೂಷನ್ ಮತ್ತು ಬೈ ಸೆಲೆಕ್ಟಿಂಗ್ ಫ್ರಂಟ್ ರೆಫರೆನ್ಸ್ ಪ್ಲೇನ್. ಈ ಡ್ರಾಯಿಂಗ್ನಲ್ಲಿ ಏನು ಬೇಸ್ ಕಾಣ್ತಾ ಇದೆ ಆ ಬೇಸ್ನ ನಾನು ಡ್ರಾ ಮಾಡ್ತೀನಿ ಯೂಸಿಂಗ್ ರೆಕ್ಟ್ಯಾಂಗಲ್ ಟೂಲ್. ಇಲ್ಲಿಂದ ನಾನು ರೆಕ್ಟ್ಯಾಂಗಲ್ ಟೂಲ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ರೆಕ್ಟ್ಯಾಂಗಲ್ನ ನಾನು ಡ್ರಾ ಮಾಡಿದೆ ಯೂಸಿಂಗ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್. ಕನೆಕ್ಟ್ ಟೂಲ್ನ ಯೂಸ್ ಮಾಡ್ತೀನಿ ಅಂಡರ್ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್. ಈ ಸೆಂಟರ್ನ ಈ ವರ್ಟಿಕಲ್ ಲೈನ್ಗೆ ಆರ್ ವರ್ಟಿಕಲ್ ಪ್ಲೇನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೊಲೀನಿಯರ್ನ ಯೂಸ್ ಮಾಡ್ತೀನಿ. ಕೊಲೀನಿಯರ್ ಈ ಬೇಸ್ ಲೈನ್ನ ಹಾರಿಜಾಂಟಲ್ ಪ್ಲೇನ್ಗೆ ಕೊಲೀನಿಯರ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡ್ತೀನಿ ಅಂಡರ್ ಡ್ರಾ ಟೂಲ್ ಬಾರ್. ಇದಕ್ಕೆ ಹೈಟ್ ಕೊಡ್ತೀನಿ. ಡ್ರಾಯಿಂಗ್ನಲ್ಲಿ ಅದು 15 mm ಇದೆ. 15 ಅದೇ ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ವಿಡ್ತ್ ಕೊಡ್ತಾ ಇದ್ದೀನಿ ಯೂಸಿಂಗ್ ಸ್ಮಾರ್ಟ್ ಡೈಮೆನ್ಷನ್. ಈ ವಿಡ್ತ್ ಏನಿದೆ ಅದು 100 mm, 100 ಎಂಟು. ಸೊ ಇದು ಬೇಸ್. ಇದು ರಿಟರ್ನ್ ಹೋಗಬೇಕು. ನಾವು ಪ್ರೊಟ್ರೂಷನಲ್ಲಿದ್ದೀವಿ. ರಿಟರ್ನ್ ಫ್ರಂಟ್ ರೆಫರೆನ್ಸ್ ಪ್ಲೇನಿಂದ ಒಂದು ಡೈರೆಕ್ಷನ್ಗೆ ಹೋಗ್ತಾ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು, ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್. ಸೊ ಎರಡು ಕಡೆಗೂ ಎಕ್ಸ್ಟೆಂಟ್ ಆಗ್ತಾ ಇದೆ. ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ನೀವು ಇದನ್ನು ರೈಟ್ ವ್ಯೂನಲ್ಲಿ ನೋಡಿದರೆ 40 mm ಇದೆ. 40 ಅಂತ ಟೈಪ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡಬೇಕು ಮತ್ತು ಫಿನಿಶ್, ಕ್ಯಾನ್ಸಲ್. ನಾನಿವಾಗ ಕ್ರಿಯೇಟ್ ಮಾಡಿರೋದು ಬೇಸ್ ಅಷ್ಟೇ. ಇಲ್ಲಿಂದ ಫ್ರಂಟ್ ವ್ಯೂನಲ್ಲಿ ಏನು ಪ್ರೊಫೈಲ್ ಕಾಣ್ತಾಯಿದೆ ನಾನು ಅದನ್ನು ಡ್ರಾ ಮಾಡ್ತೀನಿ ಯೂಸಿಂಗ್ ಪ್ರೊಟ್ರೂಷನ್ ಮತ್ತು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿದೆ. ನಾನು ಇಮಿಡಿಯೇಟ್ಲಿ ಫಿಟ್ ಬಟನ್ ಕೊಟ್ಟೆ. ನೆಕ್ಸ್ಟ್ ಪ್ಯಾನ್ ಮಾಡಿ ಸ್ವಲ್ಪ ಈ ಸ್ಕ್ರೀನ್ನ ಕೆಳಗಡೆ ಈ ರೀತಿ ಪ್ಯಾನ್ ಮಾಡಿ ಮೂವ್ ಮಾಡ್ತಾಯಿದ್ದೀನಿ. ನಾನು ಬೇಸ್ ಲೈನ್ನ ಡ್ರಾ ಮಾಡಬೇಕು ಯೂಸಿಂಗ್ ಲೈನ್ ಕಮಾಂಡ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಇದೆ. ಸೊ ಇಲ್ಲಿ ಎಂಡ್ ಮಾಡಬೇಕಾದ್ರೆ ನಾನು ಜಸ್ಟ್ ಈ ಲೈನ್ನ ಪಾಸ್ ಮಾಡ್ತೀನಿ ಮತ್ತು ರೈಟ್ ಕ್ಲಿಕ್ ಕೊಟ್ಟು ಲೈನ್ ಕಮಾಂಡ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಎರಡು ಎಕ್ಸ್ಟ್ರಾ ಸೆಕ್ಷನ್ ಏನಿದೆ ಅದನ್ನು ಟ್ರಿಮ್ ಮಾಡ್ತೀನಿ ಯೂಸಿಂಗ್ ಟ್ರಿಮ್ ಕಮಾಂಡ್. ಟ್ರಿಮ್, ಇದನ್ನು ಟ್ರಿಮ್ ಮಾಡಿದೆ, ಪ್ಲಸ್ ಇದನ್ನು ಕೂಡ ಟ್ರಿಮ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಪಿಂದ ರಿಲೇಷನ್ನ ಹಾಕೋಣ. ಸೊ ಫಸ್ಟ್ ನಾನು ಈಕ್ವಲ್ ರಿಲೇಷನ್ ಕೊಡ್ತೀನಿ. ಈಕ್ವಲ್, ಇಲ್ಲಿಂದ ಶುರು ಮಾಡ್ತೀನಿ. ಈ ಎರಡು ಲೆಂತ್ ಈಕ್ವಲ್ ಆಗಿರುತ್ತೆ ಮತ್ತು ವಾಪಸ್ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಈ ಎರಡು ಲೆಂತ್ ಈಕ್ವಲ್ ಆಗಿರುತ್ತೆ ಮತ್ತು ಈ ಎರಡು ಲೆಂತ್ ಈಕ್ವಲ್ ಆಗಿರುತ್ತೆ ಮತ್ತು ಪ್ಲಸ್ ಈ ಎರಡು ಲೆಂತ್ ಕೂಡ ಈಕ್ವಲ್ ಆಗಿರುತ್ತೆ. ಈ ಎರಡು ಲೆಂತ್ ಈಕ್ವಲ್ ಇರುತ್ತೆ. ಈ ಲೆಂತ್ ಮತ್ತು ಈ ಲೆಂತ್ ಈಕ್ವಲ್ ಆಗಿರುತ್ತೆ. ಈ ಲೆಂತ್ ಮತ್ತು ಈ ಲೆಂತ್ ಕೂಡ ಈಕ್ವಲ್ ಆಗಿರುತ್ತೆ. ಇಲ್ಲಿ ಈಕ್ವಲ್ ರಿಲೇಷನ್ ಕಂಪ್ಲೀಟ್ ಆಯಿತು. ನಾನು ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್, ಈ ಸೆಂಟರ್ ಏನಿದೆ ಈ ಸೆಂಟರ್ನ ಈ ವರ್ಟಿಕಲ್ ಪ್ಲೇನ್ಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕೊಲೀನಿಯರ್ ಯೂಸ್ ಮಾಡಬೇಕು. ಕೊಲೀನಿಯರ್ ಈ ಬೇಸ್ನ ಇದಕ್ಕೆ ಟಚ್ ಮಾಡಬೇಕು. ಈ ಪ್ರೊಫೈಲ್ ಯಾವಾಗಲೂ ಕ್ಲೋಸ್ಡ್ ಒನ್ ಆಗಿರಬೇಕು. ನೆಕ್ಸ್ಟ್ ನಾನು ಸ್ಮಾರ್ಟ್ ಡೈಮೆನ್ಷನಿಂದ ಒಂದೊಂದೇ ಡೈಮೆನ್ಷನ್ನ ಫಿಕ್ಸ್ ಮಾಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್, ಸೊ ಈ ವಿಡ್ತ್ ಏನಿದೆ ಅದು 30 ಇದೆ. ನೆಕ್ಸ್ಟ್ ಈ ವಿಡ್ತ್ ಏನಿದೆ ಅದು 25 ಇದೆ. ಈ ಹೈಟ್ನ ಸೆಟ್ ಮಾಡ್ತೀನಿ ಫಸ್ಟ್ಗೆ. ಇದು 25 ಇದೆ. ನೆಕ್ಸ್ಟ್ ಇದು 30 ಇದೆ. ಕೊನೆಗೆ ಈ ಹೈಟ್ನ ಕೊಡ್ತೀನಿ. ಇದು
90 mm. ಸೊ ಫಿಟ್ ಕೊಡ್ತೀನಿ, ಇಮಿಡಿಯೇಟ್ ಫಿಟ್. ಸೊ ಈ ಟೂಲ್ ಬಾರ್ನ ಜಸ್ಟ್ ಮೂವ್ ಮಾಡ್ತೀನಿ. ಸೊ ನೋಡಿ, ಇದು ರಿಕ್ವೈರ್ಡ್ ಪ್ರೊಫೈಲ್ ಆಯಿತು ಇಲ್ಲಿ. ಸೊ ನೀವು ಮೊದಲಿಗೆ ಲೈನ್ ಡ್ರಾ ಮಾಡಿ ಮತ್ತು ಅದಕ್ಕೆ ರಿಲೇಷನ್ಶಿಪ್ ಹಾಕಿ, ಎಲ್ಲ ರಿಲೇಷನ್ಶಿಪ್ ಕಂಪ್ಲೀಟ್ ಆದಮೇಲೆ 1 by 1 ನೀವು ಡೈಮೆನ್ಷನ್ನ ಸೆಟ್ ಮಾಡಬೇಕು. ಸೊ ಇದು ರಿಕ್ವೈರ್ಡ್ ಪ್ರೊಫೈಲ್. ಇಲ್ಲಿಂದ ರಿಟರ್ನ್ ಹೋಗಬೇಕು. ನಾವು ಪ್ರೊಟ್ರೂಷನಲ್ಲಿದ್ದೀವಿ, ರಿಟರ್ನ್. ಸೊ ಈ ಪ್ಲೇನಿಂದ ಒನ್ ಡೈರೆಕ್ಷನ್ ಹೋಗ್ತಾ ಇದೆ. ಸೊ ಇಮಿಡಿಯೇಟ್ಲಿ ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಕೊಡಬೇಕು. ಸೊ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಈ ವಿಡ್ತ್ ಡ್ರಾಯಿಂಗ್ನಲ್ಲಿ ರೈಟ್ ವ್ಯೂನಲ್ಲಿ ಕೊಟ್ಟಿದ್ದಾರೆ, ಅದು 20. ಎಂಟರ್. ಇಮಿಡಿಯೇಟ್ಲಿ ಫಿನಿಶ್, ಕ್ಯಾನ್ಸಲ್. ನಾನು ಫಿಟ್ ಕೊಟ್ಟೆ. ಸೊ ಇದು ರಿಕ್ವೈರ್ಡ್ 3D ಆಬ್ಜೆಕ್ಟ್. ಇಲ್ಲಿ ನೇಮ್ಡ್ ವ್ಯೂಸಿಂದ ಫ್ರಂಟ್ ಹೋದರೆ ಫಿಟ್ ಕೊಡ್ತೀನಿ. ಸೊ ಟೂಲ್ ಬಾರ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಇದು ಫ್ರಂಟ್ ವ್ಯೂ. ಇಲ್ಲಿ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಅಂತ ಕೊಟ್ಟೆ. ನೋಡಿ, ಇದು ಫ್ರಂಟ್ ವ್ಯೂ ಆಯಿತು. ನೆಕ್ಸ್ಟ್ ಇಲ್ಲಿಂದ ನೇಮ್ಡ್ ವ್ಯೂವಿಂದ ಟಾಪ್ ಕೊಡ್ತೀನಿ. ಸೊ ಇದು ಟಾಪ್ ವ್ಯೂ ಆಯಿತು. ನೇಮ್ಡ್ ವ್ಯೂಯಿಂದ ISO ಕೊಡ್ತೀನಿ, ಫಿಟ್ ಕೊಟ್ಟೆ, ಮತ್ತು ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಅಂತ ಕೊಟ್ಟೆ. ಸೊ ಇದು ಆಬ್ಜೆಕ್ಟ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಇದನ್ನು ಸೇವ್ ಮಾಡೋಣ. ಫೈಲ್, ಸೇವ್. ಇಲ್ಲಿ ಸಮ್ಮರಿಯಲ್ಲಿ ಟೈಟಲ್ ಕೊಡ್ತಾ ಇದ್ದೀನಿ, 3D 10. ಓಕೆ. ಪುಲ್ ಡೌನ್ ಮಾಡ್ತೀನಿ. ಡಿ ಡ್ರೈವ್ನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ, 2D to 3D. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಫೈಲ್ ನೇಮ್ ಕೊಡ್ತೀನಿ, 3D 10, ಮತ್ತು ಸೇವ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೇವ್ ಕೊಟ್ಟ ಕೂಡಲೇ ಇಲ್ಲಿ ಪಾರ್ಟ್ ಚೇಂಜ್ ಆಯಿತು, 3D 10.pr. ಇಲ್ಲಿಂದ ಸೆಕೆಂಡ್ ವಿಂಡೋ ಕ್ಲೋಸ್ ಮಾಡ್ತೀನಿ, ಅಂದರೆ ಸಾಲಿಡ್ ಪಾರ್ಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಡ್ರಾಯಿಂಗ್ ಎನ್ವೈರ್ನ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬೇಕಿರೋ ಟೂಲ್ ಬಾರ್, ವ್ಯೂ, ಟೂಲ್ ಬಾರ್, ಟೂಲ್ ಬಾರ್ಸ್, ಮೇನ್, ಡ್ರಾಯಿಂಗ್ ವ್ಯೂಸ್, ಡ್ರಾಯಿಂಗ್, ಮತ್ತು ರಿಲೇಷನ್ ಟೂಲ್ ಬಾರ್, ರಿಲೇಷನ್ಶಿಪ್ ಟೂಲ್ ಬಾರ್ ಟಿಕ್ ಆಗಿರಬೇಕು, ಮತ್ತು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಶೀಟ್ 1 ಮೇಲೆ ರೈಟ್ ಕ್ಲಿಕ್, ಶೀಟ್ ಸೆಟಪ್, ಬ್ಯಾಕ್ಗ್ರೌಂಡ್ ಪುಲ್ ಡೌನ್ ಮಾಡಿ A4 ಮಾಡಿ, ಇದು ಟಿಕ್ ಆಗಿರಬೇಕು, ಶೋ ಬ್ಯಾಕ್ಗ್ರೌಂಡ್, ಓಕೆ. ಇಮಿಡಿಯೇಟ್ಲಿ ಫಿಟ್. ನೆಕ್ಸ್ಟ್ ವ್ಯೂ, ಬ್ಯಾಕ್ಗ್ರೌಂಡ್ ಶೀಟ್ ಇಲ್ಲಿ A4 ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಟ್ ಮೇಲೆ ಕ್ಲಿಕ್ ಮಾಡಿ. ಡಿಫಾಲ್ಟಾಗಿ ಸೆಲೆಕ್ಟ್ ಟೂಲ್ನಲ್ಲಿದೆ, ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ಕೀಬೋರ್ಡಿಂದ ಡಿಲೀಟ್ ಬಟನ್ನ ಪ್ರೆಸ್ ಮಾಡಿದರೆ ಆ ಟೇಬಲ್ ಡಿಲೀಟ್ ಆಗುತ್ತೆ. ಅದೇ ರೀತಿ ಈ ಟೇಬಲ್ನ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ಕೀಬೋರ್ಡಿಂದ ಡಿಲೀಟ್ ಬಟನ್, ಆ ಟೇಬಲ್ ಹೋಯಿತು. ಈ ಬ್ಯಾಕ್ಗ್ರೌಂಡ್ ಶೀಟ್ ಹೋಗಬೇಕು, ಅದಕ್ಕೋಸ್ಕರ ವ್ಯೂ, ಬ್ಯಾಕ್ಗ್ರೌಂಡ್ ಶೀಟ್. ಇಲ್ಲಿ ಡ್ರಾಯಿಂಗ್ ವ್ಯೂಸ್ ಟೂಲ್ ಬಾರ್ ಏನಿದೆ ಅಲ್ಲಿ ಸೆಕೆಂಡ್ ಟೂಲ್ ಡ್ರಾಯಿಂಗ್ ವ್ಯೂ ವಿಝಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಫೋಲ್ಡರ್ ಹೋಗಬೇಕು, ನೀವು ಪುಲ್ ಡೌನ್ ಮಾಡಿಕೊಂಡು ಡಿ ಡ್ರೈವ್ 2D to 3D. ಇಲ್ಲಿ 3D 10, ಇದು ಪ್ರಿವ್ಯೂ ಕಾಣ್ತಾ ಇದೆ. ನಾನು ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡಿದರೆ ಫ್ರಂಟ್ ವ್ಯೂ ಜನ್ರೇಟ್ ಆಗುತ್ತೆ. ಸೊ ಓಪನ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡಿದೆ, ನೆಕ್ಸ್ಟ್, ಮತ್ತು ಫಿನಿಶ್. ಇಲ್ಲಿ 1:2 ಅಂತ ಬರ್ತಾ ಇದೆ ಸ್ಕೇಲ್. ಸೊ 1:1 ಮಾಡ್ತೀನಿ. ಸೊ ಇದು ಸ್ವಲ್ಪ ದೊಡ್ಡದಾಗಿ ಬರ್ತಾಯಿದೆ. ಸೊ ಡಿಫಾಲ್ಟಾಗಿ ಅದು 1:2ನೇ ಇರಲಿ. ಸೊ 1:2 ಸ್ಕೇಲ್ನಲ್ಲಿ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ವ್ಯೂ ಆಯಿತು. ನೆಕ್ಸ್ಟ್ ನಾವು ಟಾಪ್ ವ್ಯೂನ ಜನ್ರೇಟ್ ಮಾಡೋಣ. ಪ್ರಿನ್ಸಿಪಾಲ್ ವ್ಯೂ, ಇಲ್ಲಿಂದ ಕೆಳಗಡೆ ಈ ರೀತಿ ಹೋದರೆ ಇದು ಟಾಪ್ ವ್ಯೂ. ನೆಕ್ಸ್ಟ್ ನಮಗೆ ರೈಟ್ ಸೈಡ್ ವ್ಯೂ ಬೇಕು. ಸೊ ಇಲ್ಲಿಂದ ನೀವು ಲೆಫ್ಟ್ಗೆ ಮೂವ್ ಆದರೆ ರೈಟ್ ಸೈಡ್ ವ್ಯೂ ಜನ್ರೇಟ್ ಆಯಿತು. ಸೊ ಸೆಲೆಕ್ಟ್ ಟೂಲ್, ಇದನ್ನು ಸ್ವಲ್ಪ ಈ ಕಡೆ ಪ್ಲೇಸ್ ಮಾಡ್ತಾಯಿದ್ದೀನಿ ನಾನು. ಇದು ಸೈಡ್ ವ್ಯೂ, ಟಾಪ್ ವ್ಯೂ. ನೆಕ್ಸ್ಟ್ ಪ್ರಿನ್ಸಿಪಾಲ್ ವ್ಯೂ, ಐಸೋಮೆಟ್ರಿಕ್ ವ್ಯೂನ ಕ್ರಿಯೇಟ್ ಮಾಡೋಣ. ಫ್ರಂಟ್ ವ್ಯೂ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬಂದರೆ ಐಸೋಮೆಟ್ರಿಕ್ ವ್ಯೂ ಜನ್ರೇಟ್ ಆಯಿತು. ಸೆಲೆಕ್ಟ್ ಟೂಲ್, ಐಸೋಮೆಟ್ರಿಕ್ನ ಈ ಸೈಡ್ ವ್ಯೂ ಕೆಳಗಡೆ ಈ ರೀತಿ ಪ್ಲೇಸ್ ಮಾಡ್ತೀನಿ ನಾನು. ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನ್ ಕೊಡ್ತಾಯಿದ್ದೀನಿ. ಸ್ಮಾರ್ಟ್ ಡೈಮೆನ್ಷನ್ ಟೋಟಲ್ ಲೆಂತ್ 100, ಇದು 15. ಇದು 30, ಇದು 30 ಇದೆ. ನೆಕ್ಸ್ಟ್ ಇದು 20 ಇದೆ. ಸೊ ಇಲ್ಲಿ 40 ಅನ್ನೋದನ್ನು ಟಾಪ್ ವ್ಯೂನಲ್ಲಿ ಕೊಡ್ತೀನಿ. ಅದೇ ರೀತಿ ಐಸೋಮೆಟ್ರಿಕ್ಗೂ ಸ್ವಲ್ಪ ಡೈಮೆನ್ಷನ್ ಸ್ಪೆಸಿಫೈ ಮಾಡ್ತಾಯಿದ್ದೀನಿ. ಸೊ ಮಿನಿಮಮ್ ಡೈಮೆನ್ಷನ್ ಹಾಕ್ತಾಯಿದ್ದೀನಿ. ಸೆಲೆಕ್ಟ್ ಟೂಲ್, ಮತ್ತು ಸ್ವಲ್ಪ ಇದನ್ನು ಅರೇಂಜ್ ಮಾಡೋಣ. ಐಸೋಮೆಟ್ರಿಕ್ನ ಈ ಕಡೆ ಹಾಕ್ತೀನಿ ನಾನು.
ಸ್ಪೇಸ್ ಬೇಕಾಗುತ್ತೆ ಈ ಡ್ರಾಯಿಂಗ್ನಲ್ಲಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಅಂಡರ್ ಡ್ರಾಯಿಂಗ್ ವ್ಯೂ ಟೆಕ್ಸ್ಟ್, ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ ಮತ್ತು ಇದು ರೈಟ್ ಸೈಡ್ ವ್ಯೂ. ಇದು ಐಸೋಮೆಟ್ರಿಕ್ ವ್ಯೂ. ಸೆಲೆಕ್ಟ್ ಟೂಲ್, ಇದನ್ನು ರೀಅರೇಂಜ್ ಮಾಡ್ತೀನಿ. ಈ ಪಾರ್ಟ್ನ ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡೋ ಮುಂಚೆ ಇದಕ್ಕೊಂದು ಟೈಟಲ್ ಕೊಡೋಣ. ಟೆಕ್ಸ್ಟ್, ಇಲ್ಲಿ ಟೈಟಲ್ನ ಸ್ಪೆಸಿಫೈ ಮಾಡ್ತೀನಿ 3D10. ಇಲ್ಲಿ ಬಾಟಮ್ನಲ್ಲಿ ನೀವು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು. ರಿಜಿಸ್ಟರ್ ನಂಬರ್. ಸೆಲೆಕ್ಟ್ ಟೂಲ್, ಈ ಟೈಟಲ್ನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಬಿಡ್ತೇನೆ, ಇದು 3 ಅಂತ ಕೊಡ್ತೀನಿ. ಫಾಂಟ್ ಸೈಜ್ ಇನ್ಕ್ರೀಸ್ ಆಯ್ತು ಇಲ್ಲಿ 3D10. ಸೊ ಇದನ್ನು ಸೇವ್ ಮಾಡೋಣ. ಫೈಲ್, ಸೇವ್. ಅದೇ ಫೋಲ್ಡರ್ ಒಳಗಡೆ 3D10.dft ಸೇವ್. ಇಲ್ಲಿ ಫೈಲ್ ನೇಮ್ ಚೇಂಜ್ ಆಗಿದೆ 3D10.dft. ಸೊ ಇದು ಆರ್ಥೋಗ್ರಾಫಿಕ್ಕಿಂದ ಐಸೋಮೆಟ್ರಿಕ್ಗೆ ಕನ್ವರ್ಷನ್.